ಹರಿ ಓಂ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಂದು ನಾವು ಆಚರಿಸುತ್ತಿರುವ ಉಗಾದಿ ಕೇವಲ ಒಂದು ಹಬ್ಬವಲ್ಲ, ಇದು ಹೊಸ ಸಂವತ್ಸರದ ಪವಿತ್ರ ಆರಂಭ. ಉಗಾದಿ ಎಂಬ ಪದ ಯುಗಾದಿ ಎಂಬುದರಿಂದ ಬಂದಿದ್ದು. ಯುಗ ಪ್ಲಸ್ ಆದಿ, ಹೊಸ ಯುಗದ ಆರಂಭ. ಯುಗಾದಿ ಅಂದರೆ ಎಲ್ಲರಿಗೂ ಸಂಭ್ರಮ, ಯಾಕಂದರೆ ಯುಗವೇ ಪ್ರಾರಂಭ ಆದಂತಹ ದಿಸವೇ ಈ ದಿಸ. ಯುಗಸ್ಯ ಆದಿಹಿ ಯುಗಾದಿ. ಪ್ರಜಾಪತಿ ಬ್ರಹ್ಮ ಈ ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರಥಮ ದಿಸವಂದು ಸೂರ್ಯೋದಯದಲ್ಲಿ ಈ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡಿ ಕಾಲ ಗಣನೆಯನ್ನು ಪ್ರಾರಂಭ ಮಾಡಿದಂತಹ ದಿಸ ಈ ಉಗಾದಿ ಹಬ್ಬ. ಈ ಹಬ್ಬಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಅತ್ಯುತ್ತಮ ಸ್ಥಾನ ಇದೆ. ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಪೌರಾಣಿಕವಾಗಿ, ವೈಜ್ಞಾನಿಕವಾಗಿ ಹಿನ್ನೆಲೆ ಇರತಕ್ಕಂತಹ ಹಬ್ಬಗಳಲ್ಲಿ ಈ ಉಗಾದಿ ಹಬ್ಬ ಒಂದು. ಈ ಉಗಾದಿ ಪ್ರಕೃತಿನೇ ಸ್ವಾಗತಿಸಿರುವಂತಹ ಹಬ್ಬ. ನಮ್ಮ ಹಿಂದೂ ಧರ್ಮ ಅಂದರೆ ಸಮಾಜದ ಜೊತೆಗೆ ಪ್ರಕೃತಿಯ ಜೊತೆಗೆ ಸಹಬಾಳ್ವೆ ಮಾಡುತ್ತಾ, ಎಲ್ಲರನ್ನೂ ಪ್ರೀತಿಸುತ್ತಾ, ಎಲ್ಲರನ್ನೂ ಒಳಗೊಳ್ತಾ, ಪ್ರತಿ ಕ್ಷಣವೂ ಹೊಸದನ್ನು ರೂಢಿಸಿಕೊಳ್ಳುತ್ತಾ, ಬದಲಾವಣೆಗಳು ಜಗದ ನಿಯಮ ಅಂತ ಅರ್ಥ ಮಾಡಿಕೊಳ್ಳುತ್ತಾ, ಒಳಿತನ್ನು ಬಿಡದೆ ಕೆಡಕನ್ನು ಮಾಡದೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹಾರೈಸುತ್ತಾ ನಾವು ಬದುಕುತ್ತಾ, ನಮ್ಮ ಜೊತೆ ಇರುವವರ ಜೊತೆ ಹಾಗೂ ವಿಜ್ಞಾನದ ಜೊತೆಗೆ ನಡ್ಕೊಂಡು ಹೋಗೋದೇ ನಮ್ಮ ಭಾರತೀಯ ಧರ್ಮ. ನಾವು ಪ್ರಕೃತಿನಲ್ಲಿ ನಡೆದಿರೋ ಪ್ರತಿ ಬದಲಾವಣೆಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತಾ ಅದರ ಜೊತೆ ಜೊತೆಗೆ ಬೆಳೀತಾ ಬಂದಿದ್ದವರು. ಹೀಗಾಗಿ ವಸಂತದ ಹೊಸ ಚಿಗುರು, ಕೋಗಿಲೆಯ ಸಂತೋಷದ ಗಾನ, ಬದಲಾಗುವ ಪ್ರಕೃತಿ ಇವೆಲ್ಲವೂ ನಮಗೆ ಹೊಸ ಬದುಕನ್ನು ನೀಡುತ್ತವೆ ಅನ್ನ ಕಾರಣಕ್ಕೆ ನಾವು ಅದನ್ನು ಹೊಸ ವರ್ಷದ ಆರಂಭ ಅಂತ ಹೇಳುತ್ತೇವೆ. ಯುಗಾದಿಗೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಭಗವಂತನ ಮತ್ಸ್ಯಾವತಾರವನ್ನು ತಾಳಿದಂತಹ ದಿವಸ ಯುಗಾದಿ ಹಬ್ಬ. ಸೋಮಕಾಸುರ ಅನ್ನ ರಾಕ್ಷಸ ವೇದಗಳನ್ನು ಕದ್ದು ಹೊತ್ತುಕೊಂಡು ಹೋಗಿ ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದ. ಮಹಾವಿಷ್ಣು ಆ ಸೋಮಕಾಸುರನ್ನು ಕೊಂದು ವೇದಗಳನ್ನು ಕಾಪಾಡಿ ಬ್ರಹ್ಮದೇವನಿಗೆ ತಂದುಕೊಟ್ಟ. ಆವತ್ತು ಚೈತ್ರ ಶುದ್ಧ ಪಾಡ್ಯಮಿ ಆಗಿತ್ತು. ಬ್ರಹ್ಮದೇವ ಆವತ್ತೇ ಸೃಷ್ಟಿಯನ್ನು ಆರಂಭ ಮಾಡಿದ. ಅದಕ್ಕೆ ಯುಗಾದಿ ಸೃಷ್ಟಿಯ ಆರಂಭ ದಿನ ಅನ್ನೋದು ಪೌರಾಣಿಕ ನಂಬಿಕೆ. ಶ್ರೀರಾಮಚಂದ್ರನು ವನವಾಸ ಮುಗಿಸಿಕೊಂಡು ಸೀತಾ ಸಮೇತವಾಗಿ ಪುನಃ ಅಯೋಧ್ಯೆಗೆ ಮರಳಿ ಬಂದಂತಹ ದಿವಸ ಈ ದಿವಸ. ಇನ್ನು ಉತ್ತರ ಭಾರತದಲ್ಲಿ ವಿಕ್ರಮಾದಿತ್ಯ ಶಕೆ ಅಂತ ಪ್ರಾರಂಭ ಆಗಿತ್ತು ದಿವಸವೂ ಇದೇ ದಿವಸ. ಅದೇ ತರ ದಕ್ಷಿಣ ಭಾರತದಲ್ಲಿ ಶಾಲಿವಾಹನ ಶಕೆ ಪ್ರಾರಂಭವಾದಂತಹ ದಿವಸವೂ ಕೂಡ ಇದೇ ದಿವಸವು. ಶ್ರೀರಾಮುನಿ ಪೂಜೆಗೆ ವಿಶೇಷವಾದಂತಹ ಮಾಸ ಚೈತ್ರ ಮಾಸ. ವಸಂತ ನವರಾತ್ರಿ ಅಂತ ಹೇಳಿ ದುರ್ಗಾ ಪೂಜೆಯನ್ನು ಪ್ರಾರಂಭ ಮಾಡಂತಹ ಪ್ರಥಮ ದಿವಸ ಈ ಪಾಡ್ಯಮಿ ದಿವಸ. ಉಗಾದಿದಿಂದ ಚೈತ್ರ ಶುದ್ಧ ನವಮಿವರೆಗೂ ಇರುವ ದಿವಸಗಳನ್ನು ವಸಂತ ನವರಾತ್ರಿಗಳು ಅಂತ ಹೇಳುತ್ತಾರೆ. ಇನ್ನು ಈ ಯುಗಾದಿని ನಾವು ಎರಡು ರೀತಿ ಆಚರಿಸುತ್ತೇವೆ. ಕರಾವಳಿ ಜನ ಸೌರಮಾನ ಯುಗಾದಿಯನ್ನು ಆಚರಿಸಿದರೆ ನಾವು ಚಾಂದ್ರಮಾನ ಯುಗಾದಿಯನ್ನು ಆಚರಿಸುತ್ತೇವೆ. ಈ ಯುಗಾದಿ ಕೇವಲ ಕನ್ನಡಿಗರು ಮಾತ್ರ ಅಲ್ಲ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಪಂಜಾಬ್, ಕೇರಳ, ಪಶ್ಚಿಮ ಬೆಂಗಾಲ್, ಹರಿಯಾಣ, ಆಸೇತು ಹಿಮಾಚಲ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಇನ್ನು ಯುಗಾದಿಯ ಆಚರಣೆ ವಿಶಿಷ್ಟವಾಗಿ ಇರುತ್ತದೆ. ಸಂಕ್ರಾಂತಿಯಲ್ಲಿ ಹೇಗೆ ನಾವು ಎಳ್ಳು ಬೆಲ್ಲ ಹಂಚ್ತೀವೋ ಹಾಗೆ ಈ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ತಿನ್ನುವಂಥದ್ದು. ಈ ಬೇವು ಬೆಲ್ಲ ಅನ್ನಂಥದ್ದು ಸಿಹಿ ಕಹಿ ಬದುಕಿನಲ್ಲಿ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಜೀವನದಲ್ಲಿ ಎರಡು ಇರುತ್ತೆ ಅಂತ ಒಂದು ತತ್ವವನ್ನು, ಒಂದು ಫಿಲಾಸಫಿಯನ್ನು ಹೇಳುವಂತಹ ಒಂದು ಹಬ್ಬವು ಇದು. ಇನ್ನ ಈ ಹಬ್ಬ ಯಾವಾಗ ಬರುತ್ತೆ ಅಂದರೆ ಚಳಿಗಾಲ, ಶಿಶಿರ ಋತು ಹೋಗಿ ವಸಂತ ಋತು ಪ್ರಾರಂಭ ಆಗುವಂತಹ ಸಂಧಿ ಕಾಲದಲ್ಲಿ ಬರತಕ್ಕಂತಹ ಹಬ್ಬ. ಚಳಿಕಾಲ ಹೋಗ್ತಾ ಬೇಸಿಗೆ ಕಾಲ ಪ್ರಾರಂಭದಲ್ಲಿ ಬರೋ ಈ ಹಬ್ಬ, ಈ ಯುಗಾದಿ, ಈ ವಸಂತ ಹಬ್ಬ
ಬರೋ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರುತ್ತೆ. ಹಳೆಯ ಗಿಡದಲ್ಲಿ ಇರತಕ್ಕಂತಹ ಗಿಡ ಮರಗಳೆಲ್ಲವೂ ಬೋಡಾಗಿರುತ್ತೆ, ಈಗ ಚಿಗುರೋದಕ್ಕೆ ಶುರುವಾಗಿರುತ್ತೆ. ಅದೇ ರೀತಿ ಮನುಷ್ಯ ಶರೀರಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಈ ಬದಲಾವಣೆಗಳು ಯಾವುದು ಮೇಲೆ ತೋರಿಸಿಕೊಳ್ಳುತ್ತೆ ಅಂದ್ರೆ ಚರ್ಮದ ಮೇಲೆ ಪ್ರಪ್ರಥಮವಾಗಿ ತೋರಿಸಿಕೊಳ್ಳತಕ್ಕದ್ದು. ಅದಕ್ಕೆ ದಿವ್ಯ ಔಷಧ ಈ ಭೂಮಿಯ ಮೇಲೆ ಇರತಕ್ಕದ್ದು ಯಾವುದು ಅಂದರೆ ಬೇವು. ಈ ಬೇವು ಸೂರ್ಯನಿಂದ ಎಲ್ಲ ಶಕ್ತಿಯನ್ನು ತಾನು ಸಂಗ್ರಹವನ್ನು ಮಾಡಿಕೊಂಡು ಅದನ್ನು ನಮಗೆ ಕೊಡತಕ್ಕಂಥದ್ದು. ಎಲ್ಲ ವನಸ್ಪತಿಗಳು ಹಾಗೆ ಅವು ಸೂರ್ಯನಲ್ಲಿ ಇರೋ ಶಕ್ತಿಯನ್ನು ತಾವು ತೆಗೆದುಕೊಂಡು ಸ್ವೀಕಾರ ಮಾಡಿ ಅದರಿಂದ ಮನುಕುಲಕ್ಕೆ ಒಂದು ಸಸ್ವರ ಆಹಾರವಾಗಿ ಕೊಡುತ್ತಾ ಬಂದಿರತಕ್ಕಂಥದ್ದು. ಇದರಲ್ಲಿ ಬೇವಿನಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ ಸಮರ್ಥವಾಗಿ ಇರುತ್ತೆ. ಇದು ಅಲ್ಲದೆ ಹೆಚ್ಚು ಪ್ರೋಟೀನ್ ಅಂಶ ಮತ್ತು ಸಲ್ಫರ್ ಕೂಡ ಹೆಚ್ಚಿನ ಅಂಶ ಈ ಬೇವಿನಲ್ಲಿ ಇರುತ್ತದೆ. ಯಾಕೆ ತಿನ್ನಬೇಕು ಇವತ್ತಿನ ದಿವಸ ಅಂದರೆ ವಸಂತ ಋತುವಿನಲ್ಲಿ ಬಿಸಿಲಿನ ಪ್ರಖರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬಿಸಿಲನ್ನು ತಡೆಯುವಂತಹ ಶಕ್ತಿ ಶರೀರಕ್ಕೆ ಕೊಡುತ್ತಾ ಚರ್ಮ ದೋಷಗಳನ್ನು ನಿವಾರಣೆ ಮಾಡುತ್ತಾ ಅದನ್ನು ಸೇವನೆ ಮಾಡಿದರೆ ಯಾವುದೇ ಕಾಯಿಲೆಗಳು ಬರಲ್ಲ. ಬೇವು ಬೆಲ್ಲ ಕೊಡೋದು ಆರೋಗ್ಯದ ದೃಷ್ಟಿಯಿಂದ. ಇದನ್ನು ನಾವು ತಗೊಳ್ಳೋವಾಗ ಈ ಶ್ಲೋಕವನ್ನು ಹೇಳ್ತೀವಿ. ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಠ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ಅಂದ್ರೆ ವಜ್ರದಂತ ತರ ಗಟ್ಟಿ ಆಗುವಂತಹ ದೇಹ, ಆರೋಗ್ಯವನ್ನು, ಆಯುಷ್ಯವನ್ನು, ಸದೃಢವಾಗಿ ಇರುವಂತಹ ಆ ಶರೀರವನ್ನು ಕೊಟ್ಟು ನಮಗೆ ಸರ್ವ ಅರಿಷ್ಟಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಈ ಬೇವಿನ ಎಲೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡು ಈ ಬೇವು ಬೆಲ್ಲವನ್ನು ತಿನ್ನುವಂತಹ ಒಂದು ಅಭ್ಯಾಸ ನಮ್ಮ ಪೂರ್ವಿಕರು ಮಾಡತಕ್ಕಂಥದ್ದು. ಇನ್ನು ಉಗಾದಿ ಹಬ್ಬದ ವಿಶೇಷತೆ ಏನೆಂದರೆ ಪಂಚಾಂಗ ಶ್ರವಣ. ಹೊಸ ವರ್ಷದಿಂದ ನೂತನ ಪಂಚಾಂಗ ಆರಂಭ ಆಗೋದರಿಂದ ವರ್ಷ ಫಲಗಳನ್ನು ಶ್ರವಣ ಮಾಡಬೇಕು ಅಂತಾರೆ. ತಿಥಿಯ ಶ್ರವಣದಿಂದ ಆಯುಷ್ಯ ವೃದ್ಧಿ ಆಗುತ್ತೆ, ನಕ್ಷತ್ರ ಶ್ರವಣದಿಂದ ಪಾಪನಾಶ ಆಗುತ್ತದೆ, ಯೋಗ ಶ್ರವಣದಿಂದ ರೋಗ ನಿವಾರಣೆ ಆಗುತ್ತೆ, ಕರಣ ಶ್ರವಣದಿಂದ ಇಚ್ಛಿತ ಕಾರ್ಯಗಳನ್ನು ಸಾಧ್ಯತೆ ಆಗುತ್ತದೆ ಅಂತ ನಂಬಿಕೆ ನಮ್ಮ ಭಾರತೀಯರಲ್ಲಿ ಇತ್ತು. ಅದೇ ತರ ಪಂಚಾಂಗ ಶ್ರವಣ ಉತ್ತಮ ಫಲಗಳನ್ನು ನೀಡುತ್ತೆ ಅಂತ ಹೇಳುತ್ತಾರೆ. ಯಾವ ವೈಜ್ಞಾನಿಕ ಸಾಧನೆಗಳು ಇಲ್ಲದೆ ಕಾಲದಲ್ಲಿ ನಿಖರವಾಗಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಗ್ರಹಣ, ಯಾವಾಗ ಫಸಲು ಕೈಗೆ ಬರುತ್ತೆ ಅನ್ನೋದನ್ನು ಅತ್ಯಂತ ನಿಖರವಾಗಿ ಬೆರಳಲ್ಲೇ ಗಣಿಸಿ ಇಡೀ ವರ್ಷದ ಲೆಕ್ಕವನ್ನು ಬರ್ತಿದ್ರು. ಅಂದ್ರೆ ನಮ್ಮ ಖಗೋಳ ವಿಜ್ಞಾನ ಸಹಸ್ರಾರು ವರ್ಷಗಳ ಹಿಂದೆ ಎಷ್ಟು ನಿಖರವಾಗಿ ಇತ್ತು ಅನ್ನೋದು ನಾವು ಅರ್ಥ ಮಾಡಿಕೋಬೇಕು. ಈ ಯುಗಾದ ದಿನದಿಂದಲೇ ಸನಾತನ ಕಾಲಚಕ್ರ ಪ್ರಾರಂಭ ಆಗುತ್ತದೆ. ಹಳೆಯ ಕಥೆಯ ಪ್ರಕಾರ ಈ ದಿನ ಕಾಲದ ದೇವತೆ ಕಾಲ ಭೈರವ ತಮ್ಮ ಹೊಸ ಚಕ್ರವನ್ನು ಆರಂಭಿಸುತ್ತಾನೆ. ಕಾಲಚಕ್ರ ಯಾವಾಗಲೂ ಮುಂದಕ್ಕೆ ಸಾಗುತ್ತಾ ಇರುತ್ತದೆ. ಹೊಸ ವರ್ಷ ಹೊಸ ಅವಕಾಶಗಳನ್ನು ತರುತ್ತದೆ ಅಂತ ಅರ್ಥದಿಂದ ಹಿಂದಿನ ವರ್ಷದ ದುಃಖಗಳನ್ನು ಮರೆತು ಹೊಸ ಚೇತನದಿಂದ ಬದುಕು ಪ್ರಾರಂಭಿಸಬೇಕು. ಈ ಯುಗಾದಿ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲೂ ಆಯುಷ್ಯು, ಆರೋಗ್ಯ, ಸಂತೋಷ, ಸಂತೃಪ್ತಿ, ಸಂಪತ್ತು ಎಲ್ಲವನ್ನು ಕೂಡ ಕೊಡಲಿ ಅಂತ ಹಾರೈಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.